ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾಕಪ್ಪ ಇವಳು ಈ ಥರ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊತಾ ಇದ್ದೀರಾ? ನಾನೇ ಕಾಮಿಡಿಗೋಸ್ಕರ ಆ ಥರ ಮಾತಾಡಿದ್ದೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ಬೆಳಗ್ಗೆನೇ 4 ಗಂಟೆಗೆ ಎದ್ದು ನನ್ನ ರೂಟೀನ್ ಸ್ಟಾರ್ಟ್ ಆಯ್ತು ನೋಡಿ. ಬೆಳಗ್ಗೆನೇ ಎದ್ದು ಒಂದು ಸ್ವಲ್ಪ ಅನ್ನಕ್ಕಿಟ್ಟು ನೀರು ಬಿಸಿ ಎಲ್ಲ ಮಾಡಿಕೊಂಡು ಸ್ನಾನ ಮಾಡಿದೆ. ದಿನ ಏನೂ ಸ್ನಾನ ಮಾಡಲ್ಲ, ಅಂದರೆ ತಲೆ ಸ್ನಾನ ಮಾಡಲ್ಲ ನಾನು, ಮೈ ಅಷ್ಟೇ ತೊಳ್ಕೊಂಡೆ ಇವಾಗ. ಯಾಕಂದರೆ ಇವಾಗ ಇನ್ನೂ ಸಣ್ಣ ಪಾಪು ಇದೆ ಅಲ್ವಾ, ಡೆಲಿವರಿ ಆಗಿ ಭಾಳ ದಿನ ಆಗಿಲ್ಲ. ಅಮ್ಮ ಡೈಲಿ ತೊಗೋಬೇಡ ತಲೆನ, ಒಂದಿನ ಬಿಟ್ಟು ಒಂದಿನ ತಕ್ಕೋ ಅಂತ ಹೇಳಿದರು. ಅದಕ್ಕೆ ಆಯಿತು ಅಂತ ಹೇಳಿ ಮೈ ಸ್ನಾನ ಅಷ್ಟೇ ಮಾಡ್ಕೊಂಡು ಬಂದೆ. ನಿನ್ನೆ ತಲೆ ಸ್ನಾನ ಮಾಡಿದ್ದೆ ಅಲ್ವಾ, ಅದಕ್ಕೆ ಇವತ್ತು ಹಂಗೆ ಮೈ ಸ್ನಾನ ಮಾಡಿಕೊಂಡು ಬಂದು ಬೇಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪೂಜೆ ಮಾಡಿ ಬೇಗ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಬೇಕಲ್ವ. ನಾನು ಯಜಮಾನ್ರು ಬೇಗನೆ ಹೋಗಿಬಿಡ್ತಾರೆ 6:30ಗೆ. ಅದಕ್ಕೆ ನಾನು ಬೇಗನೆ ಕೆಲಸ ಮುಗಿಸ್ಕೊಂಡೆ, ಪೂಜೆ ಅದೆಲ್ಲ ಮಾಡಿ. ಮತ್ತು ಒಂದು ಸ್ವಲ್ಪ ಚಪಾತಿ ಮಾಡಿದೆ, ಒಂದು ಸ್ವಲ್ಪ ಪಲ್ಯ ಮಾಡಿದೆ, ಚೌಳಿಕಾಯಿ ಪಲ್ಯ, ಅನ್ನ ಸಾಂಬಾರು ಮಾಡಿ ಅವರಿಗೆ ಬಾಕ್ಸ್ ರೆಡಿ ಆಗ್ಬೇಕಲ್ವ ಬೇಗನೆ. ಅದಕ್ಕೆ ಬೇಗ ಮಾಡಿ ಅವರಿಗೆ ಬಾಕ್ಸ್ ಕಟ್ಟಬೇಕು ನಾನು. ಮತ್ತು ಚಹಾ ಕಾಯಿಸ್ಬೇಕು, ಬಿಸಿನೀರು ಕಾಯಿಸ್ಬೇಕು. 5:30ಗೆ ಅವರು ಹೇಳ್ತಾರೆ, 6 ಗಂಟೆಗೆ ಹೇಳ್ತಾರೆ. ಅಷ್ಟರೊಳಗೆ ನಾನು ಎಲ್ಲ ಕೆಲಸ ಮುಗಿಸ್ಕೋಬೇಕು ಅಂತ ಹೇಳಿ ಬೇಗನೆ ಮಾಡಿದೆ ನೋಡಿ. ಫೈನಲಾಗಿ ಪೂಜೆ ಈ ಥರ ಆಯಿತು ಇವತ್ತಿನ ಪೂಜೆ. ಹಾಗೆ ಕಂಕಣ ಅದೆಲ್ಲ ಕಟ್ಟಿ ನನಗೂ ಕಟ್ಕೊಂಡೆ, ಆಮೇಲೆ ಯಜಮಾನ್ರಿಗೂ ಕಟ್ಟಿ ರೆಡಿ ಮಾಡಿಟ್ಟಿದ್ದೆ. ಬೆಳಗಿನ ಜಾವ ಪೂಜೆ ಮಾಡೋಕ್ಕಂತೂ ನನಗಂತೂ ತುಂಬಾ ಇಷ್ಟ ಆಗಿಬಿಡುತ್ತೆ ನೋಡಿ. ಆಗಲೇ ಆಚೆನು ದೀಪ ಅದೆಲ್ಲ ಹಚ್ಚಿದ್ದೆ. ಕರೆಕ್ಟು 4:15 ಆಗಿತ್ತು ನಾನು ಪೂಜೆ ಮಾಡಿದಾಗ. ಇಷ್ಟು ಬೇಗನೆ ಎದ್ದು ಎಲ್ಲ ಪೂಜೆ ಅದು ಎಲ್ಲ ಆಯಿತು. 5:30 ಅನ್ನೋಷ್ಟೊತ್ತಿಗೆ ಎಲ್ಲ ಅಡುಗೆ ಕೆಲಸ ಅದು ಎಲ್ಲ ಮುಗೀತು ನಂದು ನೋಡಿ. ಇವಾಗ ಇನ್ನೂ ಹಾಲಲ್ಲಿ ಲೈಟ್ ಹಾಕಿರಲಿಲ್ಲ, ಅಡುಗೆ ಮನೆಯದಷ್ಟೇ ಹಚ್ಕೊಂಡಿದ್ದೆ. ಅಮ್ಮ ಮನೆಗಿರ್ತಾರಲ್ವ, ಅದಕ್ಕೆ ಲೈಟ್ ಏನೂ ಹಾಕಲಿಲ್ಲ ನಾನು, ಹಾಗೆ ತೋರಿಸಿದ್ದೀನಿ. ಅಷ್ಟೊತ್ತಿಗೆ ಅಲ್ಲಿಗೆ ಚಹಾ ಕಾಯಿಸಿದೆ, ಮತ್ತು ಸಾಂಬಾರು ಮಾಡಿದ್ದೆ, ಚೌಳಿಕಾಯಿ ಪಲ್ಯ ಮಾಡಿದೆ, ಹಿಟ್ಟು ನಾದಿಟ್ಟಿದ್ದೆ. ಅವನೀಗ ಬೇಗ ಸ್ವಲ್ಪ ಚಪಾತಿ ಮಾಡಬೇಕು. ಅವ್ರಿಗಷ್ಟೇ ಮಾಡಿ ಕಟ್ತೀನಿ, ನಾವು ಆಮೇಲೆ ಮಾಡ್ಕೊತೀವಿ. ಯಾಕಂದರೆ ನಾವು ನೆಶಿನಾಗೇ ಮಾಡ್ತೀನಲ್ವ, ಅದಕ್ಕೆ ಅವು ಮತ್ತು ನಾವು ತಿನ್ನೋದು 10-11 ಗಂಟೆ ಆಗುತ್ತೆ. ಅಲ್ಲಿವರೆಗೂ ಅಂದರೆ ಆರಿಬಿಟ್ಟಿರುತ್ತೆ ಅಂತ ಹೇಳಿ ಯಜಮಾನ್ರಿಗಷ್ಟೇ ರೆಡಿ ಮಾಡಿ ಅವರಿಗಷ್ಟೇ ಬಾಕ್ಸ್ ಕಟ್ಟಿರ್ತೀನಿ ನೋಡಿ. ಇವಾಗ ಪೂಜೆ ಅಂತೂ ಈ ಥರ ಆಗಿದೆ ಫೈನಲ್ ಆಗಿ. ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಒಂದು ಮಾಂಗಲ್ಯ ಸರ ತೊಗೋಬೇಕು ದೇವಿಗೆ, ಲಕ್ಷ್ಮೀ ದೇವಿಗೆ. ಅದೊಂದು ಯಾವಾಗ ತೊಗೊಳಕ್ಕಾಗುತ್ತೆ ಏನೋ, ಈ ಪೂಜೆ ಮುಗೋವ್ರಿಗೆ ತೊಗೊತೀನಿ. ಹಾಗೆ ಚಪಾತಿನೂ ಮಾಡಿದೆ ಬೇಗನೆ, ಅದೆಲ್ಲ ಬೆನೆಸಿ ಬಾಕ್ಸ್ ಕಟ್ಟಿದೆ. ಅವ್ರಿಗೂ ಬಾಕ್ಸ್ ಕಟ್ಟಿ ದೇವರಿಗೆ, ಹಾಗೆ ಯಾರೂ ತಿಂತಿರಲಿಲ್ಲವಲ್ಲ ಬೆಳಗ್ಗೆನೇ, ಅದಕ್ಕೆ ಒಂದು ಸಣ್ಣ ಚಪಾತಿ ಮಾಡಿ ಮತ್ತು ಚೌಳಿಕಾಯಿ ಪಲ್ಯ ಎಡೆ ಹಿಡಿದೆ. ಅವ್ರಿಗೆ ಯಜಮಾನ್ರಿಗೆ ಬಾಕ್ಸಿಗೆ ಹಾಕಿ ರೆಡಿ ಮಾಡಿದೆ ಅವ್ರಿಗೂ. ಹಾಗೆ ಒಂದು ಸೈಡು ಬಿಸಿನೀರು ಇಟ್ಟಿದ್ದೆ, ಹಾಲು ಕಾಯಕ್ಕಿಟ್ಟಿದ್ದೆ. ಹಾಗೆ ಚಹಾ ಕಾಯಿಸ್ದೆ, ಚಾದೆಲ್ಲ ಕಾಯಿಸಿ ರೆಡಿ ಮಾಡಿ ಇಟ್ಟು ಬಂದೆ ನೋಡಿ. ಇದು ನೋಡಿ, ಇವಾಗ ಬೆಳಗ್ಗೆನೇ ರೊಟ್ಟಿ ಮಾಡಿದೆ, ಚಪಾತಿ ಮಾಡಿ ಕಟ್ಟಿದೆ ನಮ್ಮ ಯಜಮಾನ್ರಿಗೆ, ಮತ್ತು ಅಮ್ಮಗೆ ರೊಟ್ಟಿ ಮಾಡಿದೆ. ಇವಾಗ ಇನ್ನೂ ಬಟ್ಟೆ ತೊಳಿಬೇಕು, ಮತ್ತು ಮಧ್ಯಾಹ್ನದ ಕೆಲಸ ಎಲ್ಲ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಇನ್ನೂ ನಂದು ಟಿಫನ್ ಆಗಿಲ್ಲ. ಇವಾಗೆಲ್ಲ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನೋಡಿ. ಇವಾಗ ಇಷ್ಟು ಬಟ್ಟೆ ಅದೆಲ್ಲ ತೊಳೆದೆ, ಇನ್ನೂ ನಾಷ್ಟ ಮಾಡಬೇಕು. ಇವಾಗ ಹೋಗಿ ಮೇಲೆ ಒಣಾಕಿ ಬಂದು, ಇವಾಗ ಅವ್ರನ್ನೂ ಮಕ್ಕಳನ್ನೂ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಇವಾಗ ಇವನ್ನೆಲ್ಲ ಒಣಾಕಿ ಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ. ಬಟ್ಟೆ ಅದೆಲ್ಲ ಒಣ ಹಾಕಿದೆ ನೋಡಿ. ಬಿಸಿಲೇ ಇಲ್ಲ ಇವತ್ತಿನ್ನೂ. ಬೆಳಗ್ಗೆ ನಮ್ಮ ಕೌಶಿಕ್ ಬಂದವನು ನೋಡಿ, ಅವ್ನು ಬಿಟ್ಟು ಬಂದಿದ್ದೀನಿ, ಅವ್ನು ಬಂದಿದ್ದಾನೆ ಹಿಂದೆ. ಇವಾಗ ಹೋಗಿ ನಾಷ್ಟ ಮಾಡಿ ಮತ್ತೆ ಗ್ಯಾಸ್ ತೊಳಿಬೇಕು. ಊಟ ಮಾಡೋಣ. ಗ್ಯಾಸ್ ತೊಳೆದು ಒಂದಿಷ್ಟು ಪಾತ್ರೆ ಇದೆ, ಅವೆಲ್ಲ ತೊಳಿಬೇಕು ನೋಡಿ ಫ್ರೆಂಡ್ಸ್. ಇವತ್ತು ನಮ್ಮ ಕೌಶಿಕರ ಅತ್ತಿ ಬರ್ತಾ ಇದ್ದಾವೆ. ನಡಿ ಬೆಳಗಿನ ನಾಷ್ಟ ಇದೆ ನೋಡಿ. ಇವತ್ತು ಚೌಳಿಕಾಯಿ ರೊಟ್ಟಿ ಪಲ್ಯ ಮಾಡಿದ್ದೆ, ತಿಂತಾಯಿದ್ದೀವಿ ನಾನು ಕೌಶಿಕ್ ನೋಡಿ. ನನ್ನ ಮಗಳು ಎದ್ದು ಇವಾಗ ಇಷ್ಟೊತ್ತಿನ ಮಟ್ಟ ಆಟ ಆಡಿದ್ಲು. ಇವಾಗ ಅವ್ರಿಗೊಂದು ಸ್ವಲ್ಪ ಊಟ ಏನಾದರೂ ಮಾಡಿಸ್ಬೇಕು. ನಮ್ಮ ಕೌಶಿಕ್ ಹೊರಗಿದ್ದಾನೆ. ಇವಳು ನೋಡಿ, ಇವಳು ಎಷ್ಟು ತರಲೆ ಮಾಡ್ತಾ ಇದ್ದಾಳೆ ಇವಾಗ ನೋಡಿ. ಬಾಯಿ ನೋಡಿ ಅವಳು ಅದೇ ಖುಷಿ ನೋಡಿ. ಎಲ್ಲ ಗ್ಯಾಸ್ ಅದೆಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ಸ್ವಲ್ಪ ಸಾರು ಬಿಸಿ ಮಾಡ್ತಾಯಿದ್ದೀನಿ. ಇವಾಗ ಅನ್ನ ಸಾರು ತಿನ್ಕೊಂಡು ಇವಳು ನೋಡಿ, ಹಾಯ್ ಏನು ಮಾಡತ್ತಿ ಚುಪ್ ನನಗೆ ಚುಪ್ ಅಂತಾಳು ನೋಡಿ. ಚುಪ್ ಅಮ್ಮ, ಅದು ಹಿಡ್ಕೊಂಡೆದ್ದು ನಿಲ್ವಕ್ಕೆ ಇವಾಗ ನೋಡಿ. ಅಪ್ಪ ಎಷ್ಟು ತರಲೆ ಆಗಿಬಿಟ್ಟಿದ್ದಾಳೆ ಅಂದರೆ ನನ್ನ ಮಗಳು, ಅಷ್ಟು ತರಲೆ ಆಗಿದ್ದಾಳೆ ನೋಡಿ ಇವಾಗ.
ಹಾಗೆ ಒಂದು ಸ್ವಲ್ಪ ಅಕ್ಕಿ ನೆನೆ ನಾಳೆಗೆ ಬೆಳಗ್ಗೆ ನಾಷ್ಟ ಏನಾದರೂ ಮಾಡೋಕ್ಕೆ. ಇವಾಗ ಊಟ ಮಾಡೋಣ ಬನ್ನಿ ಎಲ್ಲರೂ. ಚಿನ್ನು ಮತ್ತೆ ಸಾಯಂಕಾಲ ಲಾಗ್ ಕಂಟಿನ್ಯೂ ಮಾಡಲಿಲ್ಲ ನಾನು, ಏನಾಯಿತು ಅಂತ ಹೇಳಿ ನಾನು ನಾಳೆ ಡೀಟೇಲಾಗಿ ಹೇಳ್ತೀನಿ ಫ್ರೆಂಡ್ಸ್. ನನಗಂತೂ ಫುಲ್ ಶಾಕೆ ಕಾದಿತ್ತು ಅಂತ ಹೇಳ್ಬೋದು. ಇಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ಲು ನನ್ನ ಮಗಳು. ಫುಲ್ಲು ಶಾಕಲ್ಲಿ ಕುಂತ್ಬಿಟ್ಟಿದ್ದೀನಿ ನಾನು. ಸಾಯಂಕಾಲ ಆದಮೇಲೆ ಯಾವ ವಿಡಿಯೋನೂ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ನಮ್ಮ ಕೌಶಿಕ ಅತ್ತೆಯವ್ರು ಬಂದರು. ಅವ್ರು ಬಂದಮೇಲೆ ಸ್ವಲ್ಪ ಮಂಡಕ್ಕಿ ಮಾಡಿ ಅನ್ನ ಸಾಂಬಾರು ಮಾಡಿದೆ. ಇವಾಗ ನನ್ನ ಮನಸ್ಸು ಸ್ವಲ್ಪ ಸರಳ ಆಗಿದೆ. ಏನಾಯಿತು ಯಾಕಾಯಿತು ಅಂತ ಹೇಳಿ ಅದನ್ನೇ ಬೇರೆ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ನಾನು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಬಾಯ್.